ಹಲೋ ಫ್ರೆಂಡ್ಸ್, ಫಿಲ್ಮ್ ಎಕ್ಸ್ಪೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಒಂದು 2019 ರಿಲೀಸ್ ಇಂಡೋನೇಷಿಯನ್ ಹಾರರ್ ಫಿಲ್ಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಬನ್ನಿ ನೋಡೋಣ. ಆದರೆ ನೋಡೋ ಮೊದಲು ಆ್ಯಸ್ ಯೂಶುವಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಮೂವಿ ಒಂದು ಹೈವೇಲಿರೋ ಟೋಲ್ ಬೂತ್ ತೋರಿಸೋದ್ರಿಂದ ಶುರು ಆಗುತ್ತೆ. ಮಾಯಾ ಅನ್ನೋ ಒಬ್ಬಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಬೇರೆ ದಿನಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಕಮ್ಮಿ ಗಾಡಿಗಳು ಓಡ್ತಿವೆ. ಆದರೆ ಒಂದು ಗಾಡಿ ದಿನ ಬರುತ್ತೆ. ಆ ಡ್ರೈವರ್ ದಿನ ಮಾಯಾಗೆ ತೊಂದರೆ ಕೊಡ್ತಿರ್ತಾನೆ. ಆ ಗಾಡಿ ನೋಡಿದಾಗೆಲ್ಲ ಮಾಯಾಗೆ ಭಯ ಆಗ್ತಿರುತ್ತೆ. ಅವಳ ಕ್ಲೋಸ್ ಫ್ರೆಂಡ್ ಡೀನಿಗೆ ಅವನ ಬಗ್ಗೆ ಹೇಳ್ತಿರ್ತಾಳೆ, ಅವನನ್ನು ಇಗ್ನೋರ್ ಮಾಡೋಕ್ಕೆ ಹೇಳ್ತಿರ್ತಾಳೆ. ಆದರೆ ಆ ದಿನ ಡ್ರೈವರ್ ಮಿತಿ ಮೀರ್ತಾನೆ. ಗಾಡಿಯಿಂದ ಕೆಳಗಿಳಿದು ಅವಳನ್ನ ರಾಯು ಅಂತ ಕರೀತಾನೆ. ಮಾಯಾ ಇಗ್ನೋರ್ ಮಾಡಿ ಪೊಲೀಸ್ಗೆ ಕಾಲ್ ಮಾಡಿದ್ದೀನಿ, ಅವ್ರು ದಾರಿಯಲ್ಲಿದ್ದಾರೆ ಅಂತ ಹೇಳ್ತಾಳೆ. ಅವನು ಅಲ್ಲಿಂದ ಹೋಗ್ತಾನೆ. ಆದರೆ ಒಂದು ದೊಡ್ಡ ಸ್ವೋರ್ಡ್ ಹಿಡ್ಕೊಂಡು ಅವಳ ಕಡೆ ಬರ್ತಾನೆ. ಇವಳಿಗೆ ತುಂಬ ಭಯ ಆಗುತ್ತೆ. ಫೋನ್ ಬೂತಿಂದ ಹೊರಗೆ ಬಂದು ಓಡೋಕ್ಕೆ ಶುರು ಮಾಡ್ತಾಳೆ. ಅವಳನ್ನ ಹಿಡಿದು ಸ್ವೋರ್ಡಿಂದ ಕೆಳಗೆ ಹೊಡಿತಾನೆ. ಅಷ್ಟರಲ್ಲಿ ಪೊಲೀಸ್ ಬಂದು ಅವನ್ನ ಹಿಡಿತಾರೆ. ಇದಾಗಿ 1 ವರ್ಷ ಆಗಿದೆ. ಮಾಯಾ ಈಗ ಆ ಫೋನ್ ಬೂತಲ್ಲಿ ಕೆಲಸ ಮಾಡ್ತಿಲ್ಲ. ಅವಳದೇ ಆದ ಬಿಸ್ನೆಸ್ ಶುರು ಮಾಡಿದ್ದಾಳೆ. ಆದರೆ ಬಿಸ್ನೆಸ್ ಅಷ್ಟು ಸರಿಯಾಗಿ ನಡೀತಿಲ್ಲ. ಹೀಗೆ ಲೈಫ್ ನಡೀತಿದ್ದಾಗ ಒಂದಿನ ಅವಳ ಆಂಟಿ ಮನೆಯಲ್ಲಿ ಅವಳಿಗೊಂದು ಫೋಟೋಗ್ರಾಫ್ ಸಿಗುತ್ತೆ. ಅದು ಅವಳು ಸಣ್ಣದಿದ್ದಾಗ ಅವಳ ಅಪ್ಪ ಅಮ್ಮ ಜೊತೆ ಇದ್ದ ಫೋಟೋ. ಅವಳು ಅದನ್ನು ತಿರುಗಿಸಿ ನೋಡಿದಾಗ ಅದರಲ್ಲಿ ಒಂದು ಅಡ್ರೆಸ್ ಇರುತ್ತೆ. ಅದರಲ್ಲಿ ರಾಯು ಅಂತ ಬರೆದಿರುತ್ತೆ. ಹಿಂದೆ ನಡೆದಿದ್ದ ಘಟನೆ ನೆನಪು ಬರುತ್ತೆ. ಹಾಗಿದ್ರೆ ಅವಳ ನಿಜವಾದ ಹೆಸರು ರಾಯುನಾ? ಅವಳು ಮತ್ತು ಅವಳ ಫ್ರೆಂಡ್ ಈ ಮನೆ ಕ್ಲೀನ್ ಮಾಡಿ ಮಾರಿ ಅದರಿಂದ ಬಂದ ಹಣದಿಂದ ಬಿಸ್ನೆಸ್ಗೆ ಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅವರು ಮಾತಾಡ್ತಿದ್ದ ಹಾಗೆ ಮಾಯಾಗೇನೋ ಸ್ಟ್ರೇಂಜ್ ಫೀಲ್ ಆಗುತ್ತೆ. ವಾಶ್ರೂಮ್ಗೆ ಹೋಗಿ ನೋಡಿದಾಗ ಆ ಹಳೆ ಗಾಯದಿಂದ ಒಂದು ಪೇಪರ್ ಹೊರಗೆ ಬರುತ್ತೆ. ತೆಗೆದು ನೋಡಿದಾಗ ಅದರಲ್ಲಿ ಏನೋ ಬರೆದಿರುತ್ತೆ. ಅದರ ಪಿಕ್ಚರ್ ತೆಗಿತಾಳೆ. ಡೀನ ಜೊತೆಗೆ ಆ ಪ್ಲೇಸ್ಗೆ ಹೊರಡ್ತಾಳೆ. ದಾರಿಯಲ್ಲಿ ಅವಳ ಪಕ್ಕದವನಿಗೆ ಆ ಪೇಪರ್ ತೋರಿಸಿ ಅದರ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇಳ್ತಾಳೆ. ಅವನು ನೋಡಿ ಅದು ಎಲ್ಲ ಕೆಟ್ಟ ಸ್ಪಿರಿಟ್ಸಿಂದ ಕಾಪಾಡೋ ಮಂತ್ರ ಅಂತ ಹೇಳ್ತಾನೆ. ಅವನು ಮಾತಾಡ್ತಿದ್ದ ಹಾಗೆ ಪದೇ ಪದೇ ಮಾಯಾ 3 ಹುಡುಗಿಯರನ್ನ ಕಿಟಕಿ ಹೊರಗೆ ಇರೋದು ನೋಡ್ತಾಳೆ. ಬೆಳಗ್ಗೆ ಬಸ್ ಸ್ಟಾಪ್ ರೀಚ್ ಆಗಿ ಅವರು ಬಸ್ಸಿಂದ ಕೆಳಗಿಳಿತಾರೆ. ಯಾರೂ ಅವರ ಹೇಳಿದ ಹಳ್ಳಿಗೆ ಬರೋಕ್ಕೆ ರೆಡಿ ಇರಲ್ಲ. ಕೊನೆಗೂ ಒಬ್ಬ ಗಾಡಿಯವನು ಒಪ್ತಾನೆ. ದಾರಿ ಉದ್ದಕ್ಕೂ ಆ ಹುಡುಗ ಕತೆಗಳನ್ನ ಹೇಳ್ತಾನೆ. ಆ ಹಳ್ಳಿಯಲ್ಲಿ ಸುಮಾರು ಮನೆಗಳಿದೆ, ಆದರೆ ಅಲ್ಲಿ ತುಂಬ ಕಮ್ಮಿ ಜನ ವಾಸ ಮಾಡ್ತಿದ್ದಾರೆ. ಏನೂ ಕಾರಣ ಇಲ್ಲದೆ ಸಾಯ್ತಾರೆ. ಸುಮಾರು ಜನರಿಗೆ ಗೊತ್ತಿಲ್ಲದೆ ಇರೋ ಕಾಯಿಲೆಗಳು ಇವೆ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ಮಾಯಾ ಮತ್ತು ಡೀನಿಗೆ ಒಂಥರ ಆಗುತ್ತೆ. ಫೈನಲಿ ಹಳ್ಳಿ ರೀಚ್ ಆಗ್ತಾರೆ. ಅವನು ಅವ್ರನ್ನ ವಿಲೇಜ್ ಹೆಡ್ ಮನೆ ಹತ್ರ ನಿಲ್ಲಿಸ್ತಾನೆ. ಆದರೆ ಆ ವಿಲೇಜ್ ಹೆಡ್ಡು ಮನೇಲಿರಲ್ಲ. ಅವನ ಅಮ್ಮ ಹೊರಗೆ ಬಂದು ಅವರು ಇಲ್ಲಿ ಯಾಕೆ ಬಂದರು ಅಂತ ಕೇಳ್ತಾಳೆ. ಮಾಯಾ ಅವಳ ಐಡೆಂಟಿಟಿನ ಮುಚ್ಚಿಟ್ಟು ಅವಳೊಂದು ಸ್ಟೂಡೆಂಟು ಒಂದು ರಿಸರ್ಚ್ ಮೇಲೆ ಅಲ್ಲಿ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಮನೇಲಿ ಯಾರೂ ಇಲ್ಲ ಅಂತ ಹೇಳಿ ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾಳೆ. ಆದರೆ ಈಗ ಅವ್ರಿಗೆ ವಾಸ ಮಾಡೋಕ್ಕೆ ಜಾಗ ಇಲ್ಲ. ಅವರು ಹಳೆ ಮನೆ ಹೋಗೋಕ್ಕೆ ಡಿಸೈಡ್ ಮಾಡ್ತಾರೆ. ಊರಿನ ಒಳಗೆ ನಡ್ಕೊಂಡು ಹೋಗ್ತಾರೆ. 20 ವರ್ಷಗಳಿಂದ ಆ ಮನೆ ಲಾಕ್ ಆಗಿರುತ್ತೆ. ಆದರೂ ಇವರು ಅದರ ಒಳಗೆ ಹೋಗ್ತಾರೆ. ಒಳಗೆ ಮಾಯಾಗೆ ಏನೋ ಶಬ್ದ ಕೇಳುತ್ತೆ. ಕಿಟಕಿಯಿಂದ ನೋಡಿದಾಗ ಒಬ್ಬ ಸಾಯ್ತಾ ಇರ್ತಾನೆ. ಆ ಬಾಡಿನ ಬರಿ ಮಾಡೋಕ್ಕೆ ಅಲ್ಲಿಗೆ ತಂದಿರ್ತಾರೆ. ಇವರಿಬ್ಬರು ಅವ್ರನ್ನ ಫಾಲೋ ಮಾಡಿ ಆ ಊರಿನ ಗ್ರೇವ್ ಯಾರ್ಡ್ಗೆ ಬರ್ತಾರೆ. ಅವಳ ಅಪ್ಪ ಅಮ್ಮನ ಗ್ರೇವ್ ಯಾರ್ಡ್ ನೋಡ್ತಾಳೆ. ಆ ಗ್ರೇವ್ ಯಾರ್ಡ್ ಅವಳ ಅಪ್ಪ ಅಮ್ಮನೇ ಮಾಡಿದ್ದು ಅಂತ ಅವಳು ಗೊತ್ತಾಗುತ್ತೆ. ಆದರೆ ಆ ಊರಿನವ್ರಿಗೆ ಯಾರಿಗೂ ಅವರಂದರೆ ಇಷ್ಟ ಇರಲ್ಲ. ಇದರ ಬಗ್ಗೆ ಮಾತು ಕೂಡ ಆಡ್ತಿರಲ್ಲ. ಇವರಿಬ್ಬರು ವಾಪಸ್ ಮನೆಗೆ ಬರ್ತಾರೆ. ರಾತ್ರಿ ಮಾಯಾಗೇನೋ ಶಬ್ದ ಕೇಳುತ್ತೆ. ಅವಳು ಡೀನಿನ ಎಪ್ಸೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಅವಳು ಹೇಳಲ್ಲ. ಮಾಯಾ ಎದ್ದು ಆ ಶಬ್ದ ಬರ್ತಿರೋ ಕಡೆಗೆ ಹೋಗ್ತಾಳೆ. ಅದು ಪಕ್ಕದಲ್ಲೇ ಇರೋ ಇನ್ನೊಂದು ಮನೆಯಿಂದ ಬರ್ತಿರತ್ತೆ. ಅಲ್ಲಿ ಒಂದು ಹೆಂಗಸು ಹೆರಿಗೆ ನೋವಿಂದ ನರಳ್ತಾ ಇರ್ತಾಳೆ. ಅವಳ ಹೆರಿಗೆ ಆಗಿದ ಕೂಡಲೇ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಆ ವಿಲೇಜಿನ ಹೆಡ್ ಬಂದು ಆ ಮಗುನ ಎತ್ಕೊಂಡು ಹೋಗ್ತಾನೆ. ಆ ಮಗು ಅಳೋದು ನಿಲ್ಲುತ್ತೆ. ಮಾರನೇ ದಿನ ಮಾಯಾ ಎದ್ದು ನೋಡಿದಾಗ ಇನ್ನೊಬ್ಬ ಸತ್ತಿರ್ತಾನೆ. ಅವನನ್ನು ಸ್ಮಶಾನಕ್ಕೆ ತೊಗೊಂಡು ಹೋಗ್ತಿರ್ತಾರೆ. ಯಾಕೆ ಎಲ್ಲರೂ ಹೀಗೆ ಸಾಯ್ತಿದ್ದಾರೆ ಅಂತ ಮಾಯಾ ಯೋಚಿಸ್ತಾಳೆ. ಅವಳು ಮತ್ತು ಡೀನಿ ಅವ್ರನ್ನ ಸ್ಮಶಾನಕ್ಕೆ ಫಾಲೋ ಮಾಡ್ತಾರೆ. ಅದು ಹಿಂದಿನ ದಿನ ಹುಟ್ಟಿದ ಮಗುನ ಕ್ರಿಯೆ ಅಂತ ಗೊತ್ತಾಗುತ್ತೆ. ಕ್ರಿಯೆ ಮುಗಿದ ನಂತರ ಹೆಡ್ ಇವ್ರನ್ನ ನೋಡಿ ಅವರು ಇಲ್ಲಿಗೆ ಯಾಕೆ ಬಂದರು ಅಂತ ಕೇಳ್ತಾನೆ. ಮಾಯಾ ಅದೇ ಸುಳ್ಳು ಹೇಳ್ತಾಳೆ. ಅವರು ಕಾಲೇಜ್ ಸ್ಟೂಡೆಂಟ್, ರಿಸರ್ಚ್ ಮೇಲೆ ಇಲ್ಲಿಗೆ ಬಂದಿದ್ದಾರೆ ಅಂತ. ಅವನು ಅದನ್ನು ನಂಬದೆ ಅವರ ವಯಸ್ಸು ಕೇಳ್ತಾನೆ. ಮಾಯಾ 20 ವರ್ಷ ಅಂತ ಹೇಳ್ತಾಳೆ. ಅವನು ಅವ್ರನ್ನ ಮನೆಗೆ ಕರೀತಾನೆ. ಈಗ ಅವ್ರಿಗೆ ಭಯ ಆಗುತ್ತೆ, ಎಸ್ಪೆಷಲಿ ಡೀನಿಗೆ ರೆಸ್ಟ್ ತೊಗೊಳಕ್ಕೆ ಹೇಳ್ತಾಳೆ. ಮಾಯಾ ಊರಿನ ಮಾರ್ಕೆಟ್ಗೆ ಸಾಮಾನು ತರಕ್ಕೆ ಹೋಗ್ತಾಳೆ.
ಅಲ್ಲಿ ರತಿ ಅನ್ನೋ ಒಬ್ಬಳನ್ನ ಮೀಟ್ ಮಾಡ್ತಾಳೆ. ಅವಳ ಹತ್ರ ಮಾತಾಡ್ತಾಳೆ. ಆದರೆ ರತಿ ಇರೋ ಮನೆ ಬಗ್ಗೆ ಏನೂ ಹೇಳಲ್ಲ. ಮಾಯಾ ಪೇರೆಂಟ್ಸ್ನ ಊರಿನವರು ಭೂತ ಅಂದ್ಕೊಂಡಿರ್ತಾರೆ. ಯಾರೋ ಇಬ್ಬರು ಮನೆಗೆ ಬಂದು ಡೀನಿನ ಅಲ್ಲಿಂದ ಹೊರಗೆ ಹೋಗೋಕ್ಕೆ ವಾನ್ ಮಾಡ್ತಾರೆ. ಅದು ಪ್ರೈವೇಟ್ ಪ್ರಾಪರ್ಟಿ, ರಾಯು ಅನ್ನೋ ಹುಡುಗಿಗೆ ಸೇರಿದ್ದು ಅಂತ ಹೇಳ್ತಾರೆ. ಅವ್ರಿಗೆ ಹೇಗೆ ರಾಯು ಬಗ್ಗೆ ಗೊತ್ತು, ಆ ಮನೆ ಪೇಪರ್ಸ್ ಎಲ್ಲಿದೆ ಅಂತ ತಿಳ್ಕೊಳೋಣ ಅಂತ ರಾಯು ಅವ್ರಿಗೆ ನಿಜ ಹೇಳ್ತಾಳೆ. ಅವಳೇ ರಾಯು ಅಂತ ಅಂದ್ಕೊಂಡು ಆ ವಿಲೇಜ್ ಹೆಡ್ ಮನೆಗೆ ಹೋಗಿ ಆ ಪೇಪರ್ಸ್ನ ಕಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ಡೀನಿ ಅವರ ಜೊತೆಗೆ ಪೇಪರ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾಳೆ. ಅವರು ಊರಿನ ಒಳಗಿಂದ ನಡೆದುಕೊಂಡು ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಅವಳಿಗೆ ಅನುಮಾನ ಬರುತ್ತೆ. ಓಡ್ ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಒಬ್ಬ ಅವಳ ತಲೆಗೆ ಹೊಡೆದು ಅವಳು ಮೂರ್ಛೆ ತಪ್ಪಿ ಬೀಳ್ತಾಳೆ. ಅವಳಿಗೆ ಎಚ್ಚರ ಆದಾಗ ಅವಳನ್ನ ಉಲ್ಟಾ ಕಟ್ಟಿರ್ತಾರೆ. ಆ ಇಬ್ಬರು ಹುಡುಗರು ಅಲ್ಲೇ ಇದ್ದಾರೆ. ಅವರ ಜೊತೆಗೆ ಆ ಹೆಡ್ ಕೂಡ ಇದ್ದಾನೆ. ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಕೇಳ್ತಾಳೆ. ಆದರೆ ಅವರು ಏನೂ ಹೇಳಲ್ಲ. ಅಲ್ಲಿ ಸುಮಾರು ಕತ್ತಿಗಳು ನೋಡಿ ಅವಳನ್ನ ಬಲಿ ಕೊಡ್ತಾರೆ ಅಂತ ಅಂದ್ಕೊಳ್ತಾಳೆ. ಅವರು ರೆಡಿ ಮಾಡ್ತಿದ್ದಾಗ ಒಂದು ಅಜ್ಜಿ ಬರ್ತಾಳೆ. ಅವಳಾದರೂ ಇವಳನ್ನ ಕಾಪಾಡಬಹುದು ಅಂತ ಅಂದ್ಕೊಳ್ತಾಳೆ. ಆದರೆ ಅಜ್ಜಿ ಅವಳ ಕತ್ತು ಸೀಳಿ ಅವಳ ಚರ್ಮನ ಪೀಲ್ ಮಾಡಿ ಅದನ್ನು ಒಣಗಿಸ್ತಾಳೆ. ಮಾಯಾ ಮನೆಗೆ ಬಂದು ನೋಡಿದಾಗ ಅಲ್ಲಿ ಡೀನಿ ಇರಲ್ಲ. ಅವಳಿಗೆ ಭಯ ಆಗಿ ಅವಳನ್ನ ಹುಡ್ಕೋಕೆ ಶುರು ಮಾಡ್ತಾಳೆ. ಅವಳನ್ನ ಹುಡ್ಕೊಂಡು ಆ ವಿಲೇಜ್ ಹೆಡ್ ಮನೆಗೆ ಹೋಗ್ತಾಳೆ. ಅವನು ಏನೂ ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡಿ ಅವನ ಹುಡುಗರನ್ನ ಡೀನಿನ ಹುಡ್ಕೋಕೆ ಕಳಿಸ್ತಾನೆ. ಮಾಯಾ ರಾತ್ರಿವರೆಗೂ ವೆಯ್ಟ್ ಮಾಡಿ ಏನೂ ಇನ್ಫಾರ್ಮೇಷನ್ ಸಿಗದೇ ಇದ್ದ ಮೇಲೆ ಆ ವಿಲೇಜ್ ಹೆಡ್ ಮನೆಗೆ ಹೋಗ್ತಾಳೆ. ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ. ಡೀನಿನ ಕರ್ಕೊಂಡು ಹೋಗಿದ್ದ ಇಬ್ಬರು ಹುಡುಗರನ್ನ ಮೀಟ್ ಮಾಡ್ತಾಳೆ. ಅವಳಿಂದನೇ ಡೀನಿ ಕಷ್ಟದಲ್ಲಿದ್ದಾಳೆ ಅಂತ ಮಾಯಾಗೆ ಬೇಜಾರಾಗುತ್ತೆ. ಮಾಯಾ ಒಂದು ಚಿಕ್ಕ ಹುಡುಗಿನ ನೋಡ್ತಾಳೆ. ಅಲ್ಲೇ ಪಕ್ಕದ ಮನೇಲಿ ಒಂದು ಹೆಂಗಸಿನ ಹೆರಿಗೆ ನಡೀತಾ ಇದೆ ಅಂತ ಹೇಳ್ತಾಳೆ. ಮಾಯಾ ಅವಳನ್ನ ಫಾಲೋ ಮಾಡ್ತಾಳೆ. ಅಲ್ಲಿ ನೋಡಿದ್ರೆ ಆ ಹೆಂಗಸು ಚರ್ಮ ಇಲ್ಲದೆ ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗು ನೋಡೋಕ್ಕೆ ತುಂಬ ಅಸಹ್ಯವಾಗಿರುತ್ತೆ. ಆ ಊರಿನ ಹೆಡ್ ಕೂಡ ಅಲ್ಲೇ ಇರ್ತಾನೆ. ಆ ಮಗುನ ತೊಗೊಂಡು ಹೋಗಿ ನೀರಲ್ಲಿ ಹಾಕಿ ಸಾಯಿಸ್ತಾನೆ. ಮಾಯಾ ನೋಡಿ ಶಾಕಲ್ಲಿ ಏನೋ ತಗಲಿ ಶಬ್ದ ಮಾಡ್ತಾಳೆ. ಯಾರೋ ನೋಡ್ತಿದ್ದಾರೆ ಅಂತ ಅವ್ರಿಗೆ ಅನುಮಾನ ಬರುತ್ತೆ. ಆ ಮಗುವಿನ ಅಪ್ಪ ಆ ಹೆಡ್ ಕೇಳ್ತಾನೆ, ನೀವು ಆ ಶಾಪ ಹೋಗಿದೆ ಅಂತ ಹೇಳಿದ್ರಿ, ಮತ್ತೆ ಹೇಗೆ ಮಗು ಹೀಗೆ ಹುಟ್ಟಿತು ಅಂತ. ಆ ವಿಲೇಜ್ ಹೆಡ್ ಹತ್ರ ಉತ್ತರ ಇರಲ್ಲ. ನೆಕ್ಸ್ಟ್ ಸೀನಲ್ಲಿ ಬಾಗಲ್ ತೆಗೆದು ನೋಡಿದಾಗ ರತಿಯಲ್ಲಿ ನಿಂತಿದ್ದಾಳೆ. ಮಾಯಾನ ಅವಳ ಮನೆಗೆ ಕರೆದುಕೊಂಡು ಹೋಗಿ ಮಾಯಾನ ಪ್ರೊಟೆಕ್ಟ್ ಮಾಡ್ತಾಳೆ. ರತಿಗೆ ಮಾಯಾ ಅವಳ ನಿಜ ಹೇಳ್ತಾಳೆ. ಅವಳು ರಾಯು ಅಂತ. ಅಲ್ಲಿ ಏನು ನಡೀತಾ ಇದೆ ಅಂತ ರತಿಗೆ ಕೇಳ್ತಾಳೆ. ರತಿ ಅವಾಗ ಒಂದು ಕತೆ ಹೇಳ್ತಾಳೆ. ತುಂಬ ಹಿಂದೆ ಮಾಯನ ಅಜ್ಜ ಊರಿನ ಹೆಡ್ ಆಗಿದ್ದ. ಊರಿನವರೆಲ್ಲ ಅವನಿಗೆ ಮರ್ಯಾದೆ ಕೊಡ್ತಿದ್ರು. ಆದರೆ ಅವನು ಸತ್ತ ಮೇಲೆ ಡೋನೋ ವಾಂಗ್ಸೋ ಅನ್ನೋ ಒಬ್ಬ ಹೆಡ್ ಆದ. ಅವನು ತುಂಬ ತೀಕ್ಷ್ಣ ಹಾಗೂ ಮಾಟ ಮಾಡೋಕ್ಕೂ ಬರ್ತಿತ್ತು. ಹೆಡ್ ಆದ ಸ್ವಲ್ಪ ದಿನಗಳ ನಂತರ ಅವನು ಸೀಟಿ ಅನ್ನೋ ಹುಡುಗಿನ ಮದುವೆ ಆದ. ಇವರೇ ಮಾಯಾಳ ಅಪ್ಪ ಅಮ್ಮ. ಅವ್ರು ತುಂಬ ಖುಷಿಯಾಗಿದ್ರು. ಆದರೆ ಅವ್ರಿಗೆ ತುಂಬ ಸಮಯ ಮಕ್ಕಳಾಗಿಲ್ಲ. 5 ವರ್ಷದ ನಂತರ ಸೀಟಿ ಗರ್ಭಿಣಿಯಾದ್ಲು. ಆದರೆ ಯಾರೂ ಅವರ ಮಗುನ ನೋಡಿರಲಿಲ್ಲ. ಅವ್ರ ಮನೆಯಿಂದ ಹೊರಗೆ ಕೂಡ ಬರ್ತಿರಲಿಲ್ಲ. ಡೋನೋ ವಾಂಗ್ಸು ಅವನದೇ ಆದ ಒಂದು ಪ್ರಪಂಚದಲ್ಲಿ ಇರ್ತಾನೆ. ಹಾಗೆ ಒಂದೊಂದಾಗಿ 3 ಹುಡುಗಿರು ಮಾಯ ಆಗ್ತಾರೆ. ಈ ಮಕ್ಕಳು ಎಲ್ಲಿ ಹೋದ್ರು ಅಂತ ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಎಷ್ಟೋ ವರ್ಷಗಳ ನಂತರ ಡೋನೋ ವಾಂಗ್ಸು ಅವನ ಮಗಳು ರಾಯು ಜೊತೆ ಹೊರಗೆ ಬರ್ತಾನೆ. ಎಲ್ಲರೂ ಅವನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ಮನೇಲಿ ಕೆಲಸ ಮಾಡುವಾಕೆ ಈಗ ಇರೋ ಹೆಡ್ನ ಅಮ್ಮ. ಅವಳು ಎಲ್ರಿಗೂ ಡೋನೋ ವಾಂಗ್ಸು ಮಾಟ ಮಾಡಿದ್ದು ನೋಡಿದ್ಲು ಅಂತ ಹೇಳ್ಕೊಂಡು ಬರೋಕ್ಕೆ ಶುರು ಮಾಡ್ತಾಳೆ. ಎಲ್ರಿಗೂ ಅವನ ಮೇಲೆ ಭಯ ಶುರು ಆಗುತ್ತೆ. ಒಂದಿನ ಎಲ್ಲರೂ ಪಪೆಟ್ ಶೋ ನೋಡ್ತಿದ್ದಾಗ ಒಂದು ಪ್ರೇತಾತ್ಮ ಡೋನೋ ವಾಂಗ್ಸೋ ಮೇಲೆ ಬಂದು ಎಲ್ಲರನ್ನ ಸಾಯಿಸುತ್ತೆ. ಅವನನ್ನು ಕೂಡ ಸಾಯಿಸುತ್ತೆ. ಒಂದು ಕೆಲಸದಾಕೆ ರಾಯುನ ಕಾಪಾಡಿ ಅವಳನ್ನ ಸಿಟಿ ಕರೆದುಕೊಂಡು ಹೋಗ್ತಾಳೆ. ಆ ದಿನದಿಂದ ರಾಯು ಆ ಊರಿಗೆ ಒಂದು ಶಾಪ ಥರ ಆಗ್ತಾಳೆ. ಆವತ್ತಿನಿಂದ 20 ವರ್ಷ ಅಲ್ಲಿ ಹುಟ್ಟೋ ಎಲ್ಲ ಮಕ್ಕಳು ಚರ್ಮ ಇಲ್ಲದೆ ಹುಟ್ಟುತ್ತಾರೆ. ಆ ಹೆಡ್ನ ನಂಬಿಕೆ ಪ್ರಕಾರ ರಾಯುನ ಸಾಯಿಸಿ ಅವಳ ಚರ್ಮದಿಂದ ಪಪೆಟ್ ಮಾಡಿದ್ರೆ ಆ ಶಾಪ ಹೋಗುತ್ತೆ ಅಂತ. ಇನ್ನೊಂದು ಕಡೆ ಆ ಊರಿನವರಿಗೆ ಅವರು ತಪ್ಪು ಹುಡುಗಿನ ಕೊಂದಿದ್ದಾರೆ ಅಂತ ಅರಿವಾಗುತ್ತೆ. ಆ ಶಾಪ ಇನ್ನೂ ಇದೆ. ರಾಯುನ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ರತಿಗೆ ಇದು ಗೊತ್ತಾಗಿ ಮಾಯಾನ ಆ ಊರಿಂದ ಹೊರಗೆ ಹೋಗೋಕ್ಕೆ ಹೇಳ್ತಾಳೆ. ರತಿ ಅಜ್ಜಿ ಈ ಶಾಪ ಯಾವತ್ತೂ ಹೋಗಲ್ಲ ಅಂತ ಹೇಳಿರ್ತಾಳೆ. ಹಾಗೆ ರತಿಗೆ ಗೊತ್ತು ಇದು ಮಾಯೆಯಿಂದ ಸರಿ ಹೋಗಲ್ಲ ಅಂತ. ಅದಕ್ಕಾಗಿ ಅವಳಿಗೆ ಸಹಾಯ ಮಾಡ್ತಿದ್ದಾಳೆ. ಆದರೆ ರತಿ ಗಂಡನೇ ಅವಳನ್ನ ಕೊಳ್ಳೋಕ್ಕೆ ಬಂದಿರ್ತಾನೆ. ಅವನ ಮಗು ಕೂಡ ಚರ್ಮ ಇಲ್ಲದೆ ಹುಟ್ಟಿರುತ್ತೆ.
ಹಾಗಾಗಿ ಅವನು ಕೂಡ ಈ ಶಾಪ ತೊಳಗ್ಸೋಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದರೆ ರತಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದೆ ಮಾಯನ ಹೇಗೋ ಮಾಡಿ ಊರಿಂದ ಹೊರಗೆ ಕರೆದುಕೊಂಡು ಹೋಗ್ತಾಳೆ. ಆದರೆ ಆ ಊರಿನವರು ಇವರು ಇರೋ ಸ್ಥಳನ ಕಂಡು ಹಿಡಿದು ಫಾಲೋ ಮಾಡ್ತಾರೆ. ಅಲ್ಲಿ ಅವಳು ಆ 3 ಹುಡುಗಿರ ಆತ್ಮನ ನೋಡ್ತಾಳೆ. ಇಲ್ಲಿ ನಮಗೆ ಆ ಊರಿನ ರಹಸ್ಯ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನ್ ಡೋನೋ ವಾಂಗ್ಸು ಮದುವೆಗೆ ಹೋಗುತ್ತೆ. ಅಲ್ಲಿ ಸೀಟಿಗೆ ಅವನ ಮೇಲೆ ಪ್ರೀತಿ ಇರಲ್ಲ. ಅವಳಿಗೆ ಈಗಿರುವ ಹೆಡ್ ಮೇಲೆ ಇಷ್ಟ ಇರುತ್ತೆ. ಸ್ವಲ್ಪ ದಿನದ ನಂತರ ಅವಳು ಗರ್ಭಿಣಿ ಆಗ್ತಾಳೆ. ಆದರೆ ಆ ಅಜ್ಜಿಗೆ ಸೀಟಿ ಅಂದರೆ ಇಷ್ಟ ಇರಲ್ಲ. ಅವಳು ಮಾಟ ಮಾಡಿ ಸೀಟಿ ಅವಳ ಮಗನಿಂದ ದೂರ ಇರುವ ಹಾಗೆ ಮಾಡಿರ್ತಾಳೆ. ಹಾಗೆ ಅವಳ ಹೊಟ್ಟೆಲಿರುವ ಮಗುನ ಕೂಡ ಮಾಟದಿಂದ ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಆದರೆ ಆ ಮಗು ಚರ್ಮ ಇಲ್ಲದೆ ಹುಟ್ಟುತ್ತೆ. ಡೋನೋ ವಾಂಗ್ಸು ಅವನ ಮಗು ಹೀಗೆ ಹುಟ್ಟಿದ್ ನೋಡೋಕ್ಕಾಗದೆ 3 ಹುಡುಗಿರನ್ನ ಕೊಂದು ಅವರ ಚರ್ಮದಲ್ಲಿ ಪಪೆಟ್ಸ್ ಮಾಡಿರ್ತಾನೆ. ಹೀಗೆ ಆ ಮಗು ಗುಣ ಆಗಿರುತ್ತೆ. ಆದರೆ ಆ 3 ಹುಡುಗಿರ ಆತ್ಮ ಈ ಊರಲ್ಲೇ ಇರುತ್ತೆ. ಇದಕ್ಕಾಗಿ ಮಾಯಾ ಹತ್ರ ಆ ಕಾಪಾಡೋ ಮಂತ್ರ ಕಾಲಲ್ಲಿ ಬಚ್ಚಿಟ್ಟಿರುತ್ತೆ. ಆ ಪೇಪರ್ ತೆಗೆದ ಮೇಲೆ ಅವಳಿಗೆ ಆ 3 ಆತ್ಮಗಳು ಕಾಣಿಸುತ್ತೆ. ಅವ್ರನ್ನ ಫೀಲ್ ಮಾಡೋಕ್ಕೂ ಆಗುತ್ತೆ. ಆತ್ಮಗಳು ಅವರ ರಿಮೇನ್ಸ್ನ ಬರಿ ಮಾಡಿದ್ರೆ ಆ ಶಾಪ ಹೋಗುತ್ತೆ ಅಂತ ಹೇಳ್ತಾರೆ. ಆ ಮನೇಲಿ ಅವರ ಬೋನ್ಸ್ ಸಿಗುತ್ತೆ. ಆ ಮನೆ ಬೇಸ್ಮೆಂಟ್ಗೆ ಹೋಗಿ ಆ ಬೋನ್ಸ್ನ ತಗೊಂಡು ಆ ಸ್ಮಶಾನದಲ್ಲಿ ಬರಿ ಮಾಡ್ತಾಳೆ. ಆದರೆ ಆ ಹೆಡ್ ಅವಳನ್ನ ಹಿಡಿದು ದೀನಿಯಂತೆ ಉಲ್ಟಾ ಕಟ್ಟಿ ಹಾಕ್ತಾನೆ. ಮಾಯಾ ಆ ಶಾಪ ಹೋಗಿದೆ ಅಂದರೂ ಯಾರೂ ನಂಬಲ್ಲ. ಹೆಡ್ ಅವಳನ್ನ ಕೊಲ್ಲೋಕೆ ಬರ್ತಾನೆ. ಅಷ್ಟರಲ್ಲಿ ಒಂದು ಹೆಂಗ್ಸ್ ಬಂದು ಆ ಶಾಪ ಹೋಗಿದೆ ಅಂತ ಹೇಳ್ತಾಳೆ. ಅವರ ಮಗು ಚರ್ಮದೊಂದಿಗೆ ಹುಟ್ಟಿದೆ ಅಂತ ಹೇಳ್ತಾಳೆ. ಆಗ ಮಾಯಾ ಹೇಳ್ತಾಳೆ ಅವಳು ಅವನ ಮಗಳು ಅಂತ. ಅವನ ಅಮ್ಮ ಮಾಡಿದ ಕತೆ ಹೇಳ್ತಾಳೆ. ಇದನ್ನು ನೋಡಿ ಅಜ್ಜಿ ತನ್ನನ್ನೇ ಚುಚ್ಕೊಂಡು ಸಾಯ್ತಾಳೆ. ಮಾಯಾ ಅಲ್ಲಿಂದ ಎಸ್ಕೇಪ್ ಆಗಿ ಒಂದು ಟ್ರಕ್ ಹತ್ತಿ ಅವಳ ಸಿಟಿಗೆ ವಾಪಸ್ ಬರ್ತಾಳೆ. 1 ವರ್ಷದ ನಂತರ ಸೀನ್ ಓಪನ್ ಆಗುತ್ತೆ. ಆ ಊರಲ್ಲಿ ಎಲ್ಲ ನಾರ್ಮಲ್ ಆಗಿದೆ. ಹೊಸ ಫ್ಯಾಮಿಲೀಸ್ ಆ ಊರಿಗೆ ಶಿಫ್ಟ್ ಆಗಿದ್ದಾರೆ. ಒಂದು ಗರ್ಭಿಣಿನ ತೋರಿಸ್ತಾರೆ. ಮಿರರಲ್ಲಿ ಅಜ್ಜಿಯ ಆತ್ಮ ಕಾಣಿಸ್ಕೊಳ್ಳುತ್ತೆ. ಆ ಹೆಂಗಸಿನ ಹೆರಿಗೆ ಆಗುತ್ತೆ. ಆ ಮಿರರಲ್ಲಿ ಆ ಅಜ್ಜಿಯ ಹುಟ್ಟಿದ ಮಗುನ ತಿನ್ನೋದು ತೋರಿಸ್ತಾರೆ. ಹೀಗೆ ರತಿ ಅಜ್ಜಿ ಹೇಳಿದ ಮಾತು ನಿಜ ಆಗುತ್ತೆ. ಈ ಶಾಪ ಎಂದೂ ತಡೆಯೋಕ್ಕಾಗಲ್ಲ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ಮೂವಿ ಇಷ್ಟ ಆಗಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಬೇರೆ ಯಾವುದಾದ್ರೂ ಇದೇ ಥರ ಮೂವಿ ಎಕ್ಸ್ಪ್ಲನೇಷನ್ ಬೇಕಿದ್ರೆ info@ud ಸ್ನ್ಯಾಪ್ ಬಾಕ್ಸ್ಗೆ ಮೇಲ್ ಮಾಡಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಬಾಯ್.